ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಒಂದು ಏರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಏರ್ ಪ್ಯಾಕಿಂದ ಏನೇನಾಗುತ್ತೆ ಅಂತೆಲ್ಲ ಮುಂದೆ ತಿಳಿಸ್ತೀನಿ. ಆ ಏರ್ ಪ್ಯಾಕ್ ಹೆಂಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಒಂದು ಸ್ವಲ್ಪ, ಫುಲ್ ಇಷ್ಟೇನು ಬೇಡ ನನಗೆ ತೋರ್ಸೋಕ್ಕೆ ಅಂತ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನಿಮಗಾದರೆ ಒಂದು 4 to 5 ಸ್ಪೂನ್ ಸರಿ ಆಗುತ್ತೆ. ಇದನ್ನು ಓವರ್ ನೈಟ್ ಫುಲ್ಲು ನೆಡಾಕಿದ್ದೀನಿ ಮೆಂತ್ಯನ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ನಾನು ತಗೊಂಡಿದ್ದೀನಿ. ನೋಡಿ, ಮೆಂತ್ಯ ಫುಲ್ಲು ನೆಂದಿದೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಬರ್ತೀನಿ. ಮಿಕ್ಸಿ ಮಾಡಬೇಕಾದ್ರೆ ಈ ನೀರನ್ನೇ ಹಾಕಿ ಮಾಡಬೇಕು, ಬೇರೆ ನೀರನ್ನ ಹಾಕಬಾರ್ದು. ಈ ನೀರಲ್ಲಿ ಎಲ್ಲ ಬಿಟ್ಕೊಂಡಿರುತ್ತೆ, ನೆನಾಕಿರ್ತೀವಲ್ಲ ಓವರ್ ನೈಟ್ಸು. ಈ ನೀರಲ್ಲೇ ಮಿಕ್ಸಿ ಮಾಡ್ಕೊಬರ್ತೀನಿ. ಪ್ಯಾಕ್ನ ರೆಡಿ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಓಕೆ, ನಾನೀಗ ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನಂದು ಇಷ್ಟು ಕನ್ಸಿಸ್ಟೆನ್ಸಿಲಿ ಇದೆ. ಗಟ್ಟಿ ಆಗಿತ್ತು, ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಂಡ್ಬಂದಿದ್ದೀನಿ. ಓಕೆ, ನಾನೀಗ ಇದರ ಬೆನಿಫಿಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೆಂತ್ಯ ಹಚ್ಕೊಳ್ಳೋದ್ರಿಂದ ಮೆಂತ್ಯಲ್ಲಿ ಪ್ರೋಟೀನ್ ಮತ್ತು ಐರನ್ನು ರಿಚ್ ಆಗಿರುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಪಿಗೆ ಒಳ್ಳೆ ಪ್ರೋಟೀನ್ ಮತ್ತು ಐರನ್ ಸಿಗೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಬಾಡಿನೂ ಕೂಡ ಕೂಲ್ ಆಗುತ್ತೆ. ಮೆಂತ್ಯ ತಂಪು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬಾಡಿ ಎಲ್ಲ ಕೂಲ್ ಆಗುತ್ತೆ. ಕೈ ಉರಿ ಬರೋದು ಮತ್ತು ಕಾಲು ಉರಿ ಬರೋದು, ಮೊದಲೇ ಇವಾಗ ಸಮ್ಮರು, ಕೂದಲೆಲ್ಲ ಡ್ರೈ ಆಗುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಮಾಯಿಶ್ಚರೈಸ್ ಕೂಡ ಆಗುತ್ತೆ. ಮತ್ತು ಕರಿಬೇವಲ್ಲಿ ಏನಪ್ಪ ಇದೆ ಅಂತ ಅಂದರೆ, ಕರಿಬೇವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಅದು ನಮ್ಮ ಸ್ಕ್ಯಾಲ್ಪ್ನ ಮಾಯಿಶ್ಚರೈಸ್ ಮಾಡುತ್ತೆ. ಮತ್ತು ಇದರಲ್ಲಿ ಬೆಟಾ ಪ್ರೋಟೀನ್ ಮತ್ತು ಬೆಟಾ ಕೆರೋಟಿನ್ ಇರೋದ್ರಿಂದ ಕೂಡ ನಮ್ಮ ಏರ್ ಗ್ರೋತ್ ಚೆನ್ನಾಗಾಗಿ ಕೂದಲನ್ನ ದಪ್ಪ ಮಾಡುತ್ತೆ. ಅಂದರೆ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಮೆಂತ್ಯ ನಮ್ಮ ಕೂದಲನ್ನ ಇನ್ನೂ ಶೈನಿಂಗ್ ಮತ್ತು ಸಿಲ್ಕಿ ಏರ್ ಆಗಿ ಮಾಡುತ್ತೆ. ಈ ಯೂಸ್ ಇರೋದ್ರಿಂದ ನಾವು ಇದನ್ನು ಎರಡನ್ನೂ ನಾನು ಬೆರೆಸಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಹಚ್ಚೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ನೆನ್ನೆ ನಾನು ಕೂದಲನ್ನು ವಾಶ್ ಮಾಡಿದ್ದೆ. ಹಂಗಾಗಿ ನಾನು ಇವತ್ತು ನೆನ್ನೆ ಏರ್ ವಾಶ್ ಮಾಡಿರೋದ್ರಿಂದ ನಾನು ಇವತ್ತು ನನ್ನ ಕೂದಲಿಗೆ ಏರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಕೂದಲು ಆಲ್ಮೋಸ್ಟ್ ನಂದೀಗ ಡ್ರೈ ಆಗಿದೆ. ನಂದೇನು ಸ್ಕ್ಯಾಲ್ಪಲ್ಲಿ ಏನೂ ಇಲ್ಲ, ನಾನು ಆಯಿಲ್ ಕೂಡ ಏನು ಅಪ್ಲೈ ಮಾಡ್ಕೊಂಡಿಲ್ಲ. ಕೆಲವ್ರು ಹೇಳ್ತಾರೆ ಏರ್ ಪ್ಯಾಕ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರಬೇಕು ಅಂತ. ಆದರೆ ನಾನು ಇವತ್ತೇನು ನನ್ನ ಅನುಭವದಲ್ಲಿ ನಾನು ಆಯಿಲ್ ಇಟ್ಕೊಂಡಿಲ್ಲ. ಯಾವುದೇ ಏರ್ ಪ್ಯಾಕ್ ಹಾಕಬೇಕಾದ್ರೆ ಆಯಿಲ್ನ ವಾಶ್ ಮಾಡಿ ನಾನು ಏರ್ ಪ್ಯಾಕ್ ಹಾಕ್ಕೊಳ್ಳೋದು. ಇವಾಗ ಏರ್ ಪ್ಯಾಕ್ ಹಾಕ್ಕೊಂಡು ಫಸ್ಟು ಕೂದಲಲ್ಲಿರೋ ಗಂಟನ್ನೆಲ್ಲ ಬಿಡಿಸ್ಕೊಡೋಣ. ಕೂದಲನ್ನ 2 ಡಿವೈಡ್ ಆಗಿ ಮಾಡಿಕೊಂಡು ಬಿಡಿಸ್ಕೊತೀನಿ. ಮತ್ತು ಜಾಸ್ತಿ ಗಂಟಿರುತ್ತಲ್ಲ, ಅದನ್ನು ನಾವು ಯಾವಾಗಲೇ ಆಗಲಿ ಗಂಟನ್ನು ಬಿಡಿಸ್ಬೇಕಾದ್ರೆ ಕೆಳಗಿಂದನೇ ಬಿಡಿಸ್ಬೇಕು. ಆವಾಗ ಜಾಸ್ತಿ ಏರ್ ಫಾಲ್ ಕೂಡ ಆಗಲ್ಲ ಮತ್ತು ಬೇಗನೆ ಗಂಟನ್ನ ಬಿಡಿಸ್ಬೋದು ನಾವು. ಇದೊಂದು ಟಿಪ್ಪಾಗಿ ನೀವು ಮಾಡ್ಕೋಬೋದು, ಹೇಳ್ಬೋದು. ಕೆಳಗಿಂದ ಬಿಡಿಸ್ಕೊಳ್ಳೋದ್ರಿಂದ ಬೇಗನೆ ಗಂಟು ರಿಮೂವ್ ಆಗುತ್ತೆ ಮತ್ತು ಏರ್ ಫಾಲ್ ಕೂಡ ಜಾಸ್ತಿ ಆಗಲ್ಲ. ಮತ್ತು ನಾನು ಜಾಸ್ತಿ ಊರಿಗೆ ಹೋಗ್ತಿದ್ರಿಂದ ಬೇರೆ ಊರಿಂದ ಬೇರೆ ಊರಿಗೆ ವಾಟರ್ ವೇರಿ ಆಗುತ್ತೆ. ನನ್ನಂತೂ ಏರ್ ಫಾಲ್ ಆಗ್ತಾನೆ ಇತ್ತು. 1-2-3 ವೀಕ್ಸಿಂದ ತುಂಬಾ ಜಾಸ್ತಿನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೀರು ಬೇರೆ ಊರಿಂದ ಬೇರೆ ಊರಿಗೆ ವೇರಿ ಆಗೋದ್ರಿಂದ ಏರ್ ಫಾಲ್ ಆಗೇ ಆಗುತ್ತೆ. ನಾವು ಒಂದೇ ಶಾಂಪು ಯೂಸ್ ಮಾಡಿದರೂ ಕೂಡ ಏರ್ ಫಾಲ್ ಆಗುತ್ತೆ. ಮತ್ತು ಅಲ್ಲೆಲ್ಲ ಏರ್ ಪ್ಯಾಕ್ ಮಾಡೋಕ್ಕೆ ಸರಿ ಆಗಲ್ಲ, ಎಣ್ಣೆ ಕರೆಕ್ಟಾಗಿ ಹಚ್ಚಲ್ಲ. ಸೊ ನನ್ನ ಕೂದಲು ತುಂಬ ಉದುರಿದೆ. ಓಕೆ, ಈಗ ನನ್ನ ಕೂದಲನ್ನ ಈಗ ಗಂಟು ಬಿಡಿಸ್ಕೊಂಡಿದ್ದೀನಿ. ಇವಾಗ ಕರೆಕ್ಟ್ ಆಗಿದೆ. ಮತ್ತು ಈ ಪ್ಯಾಕ್ನ ನಾವು ರೂಟಿಗೆ ಹಚ್ಚಬೇಕು, ಮೇನ್ ರೂಟಿಗೆ ಕೊಡಬೇಕು ನಾವು ಈ ಪ್ಯಾಕನ್ನು. ಫಸ್ಟು ನಾನು ಇಲ್ಲಿಂದನೇ ಹಚ್ಕೊಂಡು ಹೋಗ್ತೀನಿ. ನೀವು ಕೈಗೆ ಬೇಕಾದ ಗ್ಲೌಸ್ ಕೂಡ ನಾನು ಹಾಕ್ಕೋಬೋದು. ನಾನು ಹಂಗೆ ಬರೀ ಕೈಯಲ್ಲಿ ಮಾಡ್ತಾಯಿದ್ದೀನಿ. ಇದು ಸ್ಮೂತ್ ಟೆಕ್ಸ್ಚರ್ ಇರುತ್ತೆ, ಮೆಂತ್ಯ ಇರೋದ್ರಿಂದ ಫುಲ್ ಸ್ಮೂತಾಗಿರುತ್ತೆ. ನೋಡಿ, ಜೆಲ್ಲಿ ಥರ ಇದೆ ಇದು. ಇದನ್ನು ನಾನೀಗ ಹಚ್ಕೊಳ್ತೀನಿ. ಕೂದಲನ್ನ ಇದೇ ಥರ ಡಿವೈಡ್ ಮಾಡ್ಕೊತಾ ಹಚ್ಕೊಳ್ತೀನಿ. ನೀವು ಹಚ್ಕೋಬೇಕಾದ್ರೆ ಕೂಲ್ ಅನಿಸುತ್ತೆ.
ಇದೇ ಥರ ಸ್ವಲ್ಪ ಕೂದಲನ್ನು ಡಿವೈಡ್ ಮಾಡ್ಕೊತಾ ನೀವು ಹಚ್ಕೋಬೇಕಾಗುತ್ತೆ. ಮೇನ್ ಇದು ರೂಟಿಗೆ ಬೇಕು, ರೂಟಿಗೆ ಹಚ್ಕೋಬೇಕು ಇದನ್ನು. ಮತ್ತು ಈ ಏರ್ ಪ್ಯಾಕ್ ಇದೇ ಏಜಿಗೆ ಹಾಕ್ಕೋಬೇಕು ಅಂತ ಏನಿಲ್ಲ, ಯಾವುದೇ ಏಜಿಗೆ ಕೂಡ ಇದು ಸೂಟ್ ಆಗುತ್ತೆ. ಎಲ್ಲ ಏಜರು ಕೂಡ ಈ ಏರ್ ಪ್ಯಾಕ್ನ ಹಾಕ್ಕೋಬೋದು. ಮತ್ತು ಈ ಏರ್ ಪ್ಯಾಕಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು 100% ನ್ಯಾಚುರಲ್ ಆಗಿರೋದ್ರಿಂದ ಇದು 100% ಸೇಫ್ ಆಗಿದೆ. ನಾನು ಒಂದು ಕೂಡ ಕೆಮಿಕಲ್ ಆಗಿರೋ ಒಂದು ಪ್ರಾಡಕ್ಟ್ನು ನಾನು ಯೂಸ್ ಮಾಡಿಲ್ಲ. 2 ಪ್ರಾಡಕ್ಟಿಂದ ನಾನು ಏರ್ ಪ್ಯಾಕ್ ಮಾಡಿರೋದ್ರಿಂದ ಎಲ್ಲರಿಗೂ ಸೂಟ್ ಆಗುತ್ತೆ. ಇದು ಆಮೇಲೆ ಇದು ಟ್ರೆಡಿಷ್ನಲ್ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇದು 100% ಸೇಫ್ ಅಂತ ಹೇಳ್ತೀನಿ. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಏರ್ ಪ್ಯಾಕ್ ಹಾಕೋದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಲೈಫ್ ಸ್ಟೈಲು ಕೂಡ ಚೆನ್ನಾಗಿರಬೇಕು, ಅಂದರೆ ಹೆಲ್ತಿಯಾಗಿರಬೇಕು. ನೀವೇ ಒಂದು ಸತಿ ಯೋಚನೆ ಮಾಡಿ, ನಾವು ತಿನ್ನೋ ಆಹಾರ ಚೆನ್ನಾಗಿದೆಯಾ, ಅದರಲ್ಲಿ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ನಮಗೆ ಚೆನ್ನಾಗಿ ಸಿಗ್ತಾ ಇದೆಯಾ, ಮೇನ್ ಏರಿಗೆ ಬೇಕಾಗಿರೋ ವಿಟಮಿನ್ಸ್ ಚೆನ್ನಾಗಿ ಸಿಗ್ತಾ ಇದೆ, ನಮ್ಮ ಬಾಡಿ ಸಿಗ್ತಾ ಇದೆಯಾ ಚೆನ್ನಾಗಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ತಿನ್ನೋ ಆಹಾರದಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಗ್ರೀನ್ ವೆಜಿಟೇಬಲ್ಸ್ನ ನಾವು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬಾಡಿಗೆ ಹೈಡ್ರೇಷನ್ ತುಂಬಾ ಮುಖ್ಯ. ದಿನಾಲೂ 8 ಗ್ಲಾಸ್ ಆರ್ 8 to 10 ಗ್ಲಾಸ್ ನೀರು ಕುಡಿಯೋದು ಕೂಡ ಏರಿಗೆ ತುಂಬಾ ಒಳ್ಳೆಯದು, ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಇದೊಂದು ಟಿಪ್ನ ನೀವು ಬಳಸಿ ನೋಡಿ, ನೀವೇ ವಾವ್ ಅಂತ ಹೇಳ್ತೀರಾ. ಓಕೆ, ಇವಾಗ ರೂಟಿಗೆ ಹಚ್ಕೊಂಡಾಯಿತು. ಇವಾಗ ಕೆಳಗಿನ ಕೂದಲಿಗೆ ಹಚ್ಕೊಳ್ತೀನಿ. ಆಫ್ ಮಾಡಿದೊಳಗೆ ಹೋಗೋದಂತೆ, ಆಫ್ ಮಾಡಿದೊಳಂತೆ ಹೋಗೋದಂತೆ. ಇದ್ದೋ ಮಕ್ಕಳ್ತೀರ ಮಕ್ಕಳುತ್ತೆ ಯಾಕಂದ್ರೆ ಆಯ್ತ ತೆಗಿಯಮ್ಮ ಪ್ರಿಯೋ ಅಯ್ಯೋ ಓಕೆ, ಈಗ ಫುಲ್ ಹಚ್ಕೊಂಡಾಗಿದೆ. ಮೇನ್ ನಾನು ಹೇಳಿದ್ನಲ್ಲ, ಸಮ್ಮರಲ್ಲಿ ಗಾಡಿ ಹೋಗ್ತಾ ಇದೆ ಅದರಲ್ಲಿ. ನಾನು ಮೇನ್ ಹೇಳಿದ್ನಲ್ಲ, ಸಮ್ಮರಲ್ಲಿ ಕಾಲು ಉರಿ ಬರೋದು, ಕಣ್ಣುರಿ ಬರುತ್ತೆ, ಆಮೇಲೆ ಕೈಯೆಲ್ಲ ಉರಿ ಬರುತ್ತಲ್ಲ ಸಮ್ಮರಲ್ಲಿ, ಉರಿಗೆ ಬಿಸಿಲಿಗೆ. ಆವಾಗ ಈ ಥರದೊಂದು ಪ್ಯಾಕ್ ಹಾಕ್ಕೊಂಡ್ರೆ ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ಏರ್ ಕೇರ್ ಆದಂಗೂ ಆಗುತ್ತೆ. ಸಮ್ಮರಲ್ಲಿ ಡಸ್ಟ್ ಎಲ್ಲ ಇರುತ್ತೆ, ಏರ್ ಕೇರ್ ಆದಂಗೂ ಆಗುತ್ತೆ, ಮತ್ತು ನಿಮ್ಮ ಕೈ ಕಾಲಿಗೆಲ್ಲ ತಂಪು ಕೂಡ ಸಿಗುತ್ತೆ. ಮೆಂತೆನ ಬರೀ ಕೂದಲಿ ಹಚ್ಕೊಂಡ್ರಿಂದನೇ ಅಲ್ಲ, ನಾವು ದಿನಾನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಡಯಟ್ ಮಾಡೋರಿಗೆಲ್ಲ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಮೆಂತೆನ ದಿನ ಅವ್ರು ನೆನೆಸ್ಕೊಂಡು ಮೊಳಕೆ ಬರ್ಸ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಡಯಾಬಿಟಿಸ್ ಪೇಷಂಟ್ಸ್ಗೂ ಇದು ತುಂಬಾ ಒಳ್ಳೆಯದು ಮೆಂತೆ. ಮತ್ತು ಕರಿಬೇವು ತಿನ್ನೋದ್ರಿಂದ ನಮ್ಮ ಕಣ್ಗಳು ಚೆನ್ನಾಗಿರುತ್ತೆ, ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ನಮ್ಮದು. ಆಮೇಲೆ ಕೂದಲಿಗೆ ಒಳ್ಳೆಯದು, ಬಾಡಿಗೂ ಕೂಡ ಒಳ್ಳೆಯದು, ಮತ್ತು ವುಮೆನ್ಸಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಈ ಕರಿಬೇವನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಜಾಸ್ತಿ ಆಗೋದ್ರಿಂದ ವುಮೆನ್ಸ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾವು ಡೈಲಿ ತಿನ್ನಬೇಕು, ನಾವೇ ತಗೊಂಡು ತಿನ್ನಬೇಕು ಅನ್ನೋ ಅಂಥದ್ದೇನಿಲ್ಲ. ಸಾಂಬಾರು ಒಗ್ಗರಣೆ, ತಿಂಡಿಗೆ ಒಗ್ಗರಣೆಗೆಲ್ಲ ಹಾಕಿರ್ತಾರಲ್ಲ, ಸೈಡಿಗೆ ಎತ್ತಿಡ್ದಲೇ ನಾವು ತಿಂದರೆ ಸಾಕು. ಇಷ್ಟು ಅದರಲ್ಲೇ ನಮಗೆ ಪ್ರೋಟೀನ್ ಸಿಗುತ್ತೆ. ಇದೆಲ್ಲ ಯೂಸ್ ಇದೆ, ನಾವು ಯಾಕೆ ತಿನ್ನಬಾರ್ದು ಅಲ್ವಾ? ನಾನು ತಿಂತೀನಿ, ನನಗಂತೂ ಇಷ್ಟ ಅಂತಲ್ಲ, ನಾನು ತಿಂತೀನಿ, ಇಷ್ಟಪಟ್ಟೆ ತಿಂತೀನಿ. ನಾನು ವೆಜಿಟೇಬಲ್ಸ್ ಎಲ್ಲ ಆಗಿರಲಿ, ಈ ಥರ ಕರಿಬೇವಿನ ಸೊಪ್ಪು ಎಲ್ಲ ನಾನು ತಿಂತೀನಿ, ನಾನು ತೆಗ್ದಿರಲ್ಲ. ನಮ್ಮ ಮನೇಲಿ ಎಲ್ಲ ತಿಂತಾರೆ, ನಾವೆಲ್ಲ ರೂಢಿ ಮಾಡ್ಕೊಂಡಿದ್ದೀವಿ. ಇಲ್ಲಾಂದ್ರೆ ನಮ್ಮ ಪಪ್ಪ ಬೈತಾರೆ, ತಿನ್ನಬೇಕು ಅಂತ. ನಮ್ಮ ಅಪ್ಪ ಒಂದು ಡೈಲಾಗ್ ಹೇಳ್ತಾರೆ, ಇವಾಗ ಕರಿಬೇವಿನ ಸೊಪ್ಪು ತಿನ್ನೋದು ಬಿಟ್ಟರೆ ನೀನು ಮುಂದೆ ಕನ್ನಡಕ್ಕೆ ಹಾಕಬೇಕಾಗುತ್ತೆ ಅಂತ. ಸೊ ಕರಿಬೇವಿನ ಸೊಪ್ಪನ್ನು ತಿನ್ನಿ ನೀವು ಕೂಡ, ಓಕೆನಾ? ಓಕೆ, ನಂದು ಏರ್ ಪ್ಯಾಕ್ ಆಗಿದೆ. ಈಗ ಇದನ್ನು ಕಟ್ಕೊಳ್ತೀನಿ. ಕೂದಿಗೆ ಒಂದು ಸ್ವಲ್ಪ ಹಚ್ಕೊತೀನಿ ತಡೀರಿ.
ಇದರಲ್ಲೇ ನಿಲ್ಲಿಸ್ಬೋದು ಕೂದಲನ್ನ. ಮತ್ತು ಇದನ್ನು ಸ್ವಲ್ಪ ವಾಶ್ ಮಾಡೋಕ್ಕೆ ಕಷ್ಟ ಅಂತ ಅನ್ಕೋಬೋದು. ಕಷ್ಟ ಅಂತಲ್ಲ, ಕಷ್ಟನೇ. ಬಟ್ ಹಂಗೆ ನಾವು ಮಾಡಬೇಕಾ ಅನ್ಸುತ್ತೆ ಇನ್ನೂ ಇದೆಯಲ್ಲ ಅಂತ ವಾಶ್ ಮಾಡಬೇಕಾದ್ರೆ. ಆಮೇಲೆ ಡ್ರೈ ಆಗುತ್ತಾ ಅದೆಲ್ಲ ಡ್ರೈ ಆಗಿ ಉದ್ರಿ ಹೋಗುತ್ತೆ. ಓಕೆ, ನಾನು ಪ್ಯಾಕೆಲ್ಲ ಹಾಕ್ಕೊಂಡಾಗಿದೆ. ಇದನ್ನು 20 to 30 ಮಿನಿಟ್ಸ್ ಬಿಡಬೇಕು. 20 to 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡು ಸಿಗ್ತೀನಿ. ನಾನು ಏರ್ ಶವರ್ ತಗೊಂಡು ಬಂದಿದ್ದೀನಿ. ನಾನು ಬಂದು ಒಂದು 2-3 ಅವರ್ಸ್ ಆಯಿತು. ನಾನು ಕೂದಲನ್ನ ಹೇರ್ ಡ್ರೈಯರಿಂದ ಏನು ಡ್ರೈ ಮಾಡಲ್ಲ, ಹಾಗೆ ಅದು ಡ್ರೈ ಆಗೋಕ್ಕೆ ಹಾಗೆ ಬಿಟ್ಬಿಡ್ತೀನಿ. ಏನಾದ್ರು ಅರ್ಜೆಂಟ್ ಇದ್ದರೆ ಮಾತ್ರ ನಾನು ಹೇರ್ ಡ್ರೈಯರ್ ತಗೊತೀನಿ ಅಷ್ಟೇ. ಅದು ಸೇಫ್ ಅಲ್ಲ ಜಾಸ್ತಿ ತಗೊಳ್ಳೋದು. ಸೊ ನಾನು ಹೇರ್ ಡ್ರೈಯರ್ ನಾನು ತಗೊಳ್ಳಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಹೇರ್ ಡ್ರೈಯರು ಕೂಡ ಇಲ್ಲ. ಮತ್ತು ನೀವು ಶಾಂಪೂ ಯಾವ್ದು ಹಾಕ್ತೀರಾ ಅಂತ ಅಂದರೆ, ನಾನು ರೆಗ್ಯುಲರಾಗಿ ಮೀರಾ ಶಾಂಪೂನೇ ಹಾಕೋದು. ನಾನು ಅದನ್ನೇ ಹಾಕ್ತೀನಿ ನಾನು ಯಾವಾಗಲೂ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಹಾಕೋಬೋದು. ಇಲ್ಲ ನೀವು ಯಾವುದನ್ನು ಯೂಸ್ ಮಾಡ್ತಿದ್ರೋ ಅದನ್ನೇ ಹಾಕಿ, ಮತ್ತು ಚೇಂಜ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ. ಬಟ್ ಜಾಸ್ತಿ ಆರ್ಗ್ಯಾನಿಕ್ ಶಾಂಪೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಷ್ಟೇ ನಾನು ಹೇಳೋದು. ಮತ್ತು ಕೂದಲು ಡ್ರೈ ಆಗೋ ತನಕ ಕೂದಲನ್ನ ಬಾಚೋದಾಗಲಿ ರಫಾಗಿ ಯೂಸ್ ಮಾಡೋದಾಗಲಿ ಮಾಡಬಾರ್ದು. ಕೂದಲು ಫುಲ್ ಡ್ರೈ ಆದಮೇಲೆ ನಾವು ಕೂದಲನ್ನ ಕೋಂಬ್ ಮಾಡ್ಕೋಬೇಕು. ಇದೊಂದು ನನ್ನ ಕಡೆಯಿಂದ ಟಿಪ್ಪು. ನೀವು ಕೂದಲು ನೋಡ್ಬೋದು ಎಷ್ಟು ಶೈನಿಯಾಗಿ ಬಂದಿದೆ. ಸಾಫ್ಟಾಗಿ ಅನಿಸುತ್ತೆ ನನಗೂ, ಮುಟ್ಕೊಳ್ಳೋಕ್ಕೆ ಸಾಫ್ಟಾಗಿದೆ. ಕೂದಲು ಟೆಕ್ಸ್ಚರ್ ನೋಡಿದ್ರೆ ಸಿಲ್ಕಿ ಮತ್ತು ಸಾಫ್ಟಾಗಿ ಅನಿಸ್ತಾ ಇದೆ ನನಗೂ ಕೂಡ. ಮತ್ತು ಶೈನಿಂಗ್ ಆಗಿ ಬರ್ತಾ ಇದೆ. ಒಂದೇ ಸತಿ ಹಚ್ಚಿದ್ರಿಂದ ಏನು ರಿಸಲ್ಟ್ ಗೊತ್ತಾಗಲ್ಲ. ಈ ಪ್ಯಾಕ್ನ ನೀವು ವೀಕ್ಲಿ ಒನ್ಸ್ ಆದರೂ ಹಚ್ಬೋದು. ಅಥವಾ ನಮ್ಗೆ ಇನ್ನೂ ಟೈಮ್ ಸಾಲಲ್ಲ ಅಂತ ಅಂದರೆ, ನಿಮಗೆ ಟೈಮ್ ಸಾಲಿಲ್ಲ ಅಂದರೆ 15 days ಒನ್ಸಿಗೆ ಹಚ್ಚಿದ್ರು ಕೂಡ ಒಳ್ಳೆಯದೇ. ಬಟ್ ಈ ಪ್ಯಾಕ್ನ ಒಂದು ಸತಿ ಹಾಕಿ ಒಂದು 2-3 ಟೈಮ್ಸ್ ಥರ ನೋಡಿ ನೀವೇ ಏರ್ ಫಾಲ್ ಆಗೋದನ್ನ ಕಡಿಮೆ ಆಗುತ್ತೆ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ನಿಜವಾಗ್ಲೂ ನನ್ನದು ಏರ್ ಫಾಲ್ ಕಮ್ಮಿ ಆಗಿದೆ ಅಂತ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರದ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಬ್ಯೂಟಿಗೆ ಸಂಬಂಧಪಟ್ಟಿದ ಹಾಗೆ ಅಂತ ನಾನು ಆ ಥರ ವೀಡಿಯೋಸ್ನ ಮಾಡ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಬಾಯ್.